ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಂದುಕೊಂಡಿದ್ದನ್ನ ಸಾಧಿಸೇ ಬಿಟ್ರ ಡಿಕೆ ಶಿವಕುಮಾರ್. ಡಿಕೆ ಕೈಗೆ ಮತ್ತೊಂದು ಬಲ ಈಗ ಸೇರ್ಕೊಳ್ತಾ ಇದೆ. ಕುಮಾರಸ್ವಾಮಿ ಅವ್ರಿಗೆ ಬಿಗ್ ಶಾಕ್ ಕೊಟ್ಟ ಉಪಮುಖ್ಯಮಂತ್ರಿ ಡಿಕೆಶಿ. ಏನದು ಹಾಗಾದ್ರೆ? ಚನ್ನಪಟ್ಟಣ ಗೆಲುವಿನ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ. ಮತ್ತು ಈ ಕಡೆ ಪಕ್ಷದ ಒಳಗಡೆ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ಹೊಸ ದಾಳವೊಂದನ್ನು ಉರುಳಿಸಿದ್ದಾರೆ. ಎರಡೂ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚನ್ನಪಟ್ಟಣ ಗೆಲ್ಲುವ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ಆಘಾತವನ್ನು ಕೊಟ್ಟರು. ಒಕ್ಕಲಿಗ ನಾಯಕತ್ವದಲ್ಲಿ ತನ್ನ ಕೈನೇ ಮೇಲು ಅನ್ನುವಂಥ ಮೆಸೇಜನ್ನು ಕೊಟ್ಟರು. JDSನ ಭದ್ರಕೋಟೆಯಲ್ಲಿ ಗೆದ್ದು ಬೀಗುವ ಮೂಲಕ ಬೆಂಗಳೂರು ಗ್ರಾಮಾಂತರ ಸೋಲಿನ ಆ ಸೇಡನ್ನು ತೀರಿಸಿಕೊಳ್ಳುವ ಮೂಲಕ ದೊಡ್ಡ ಪ್ರತಿಷ್ಠೆಯ ಸಮರ ಆಗಿತ್ತು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿದ್ದ ಕಾರಣದಿಂದಾಗಿ. ಸೊ ಅಲ್ಲಿ ಗೆಲುವು ಸಿಕ್ತು. ಆಪರೇಷನ್ ಸಕ್ಸಸ್ ಆಯಿತು. ಯೋಗೇಶ್ವರ್ ಕರ್ಕೊಂಡು ಬಂದು ಆಪರೇಷನ್ ಮಾಡಿ ಗೆಲ್ಲಿಸಿಕೊಳ್ಳುವಲ್ಲಿಯೂ ಯಶಸ್ವಿ ಆದರೂ ಅದು ಒಂದು ಕಡೆ. ಮತ್ತದು ಚನ್ನಪಟ್ಟಣ ಒಂದು ಕ್ಷೇತ್ರದ ಗೆಲುವು ಅಷ್ಟೇ ಆಗಿರಲಿಲ್ಲ. ಬದಲಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ಕಾಂಗ್ರೆಸ್ನ ಬೇರನ್ನು ಗಟ್ಟಿ ಮಾಡುವ, ಬುಡವನ್ನು ಭದ್ರ ಮಾಡುವಂತಹ ಒಂದು ಗೆಲುವಾಗಿ ಪರಿಣಮಿಸ್ತು ಅನ್ನೋ ಮೆಸೇಜನ್ನು ಕೊಟ್ಟರು. ಇದರರ್ಥ ಮುಂದಿನ ದಿನಗಳಲ್ಲಿ ನಾವು ಹಳೆ ಮೈಸೂರಲ್ಲಿ ಇನ್ನಷ್ಟು ಭದ್ರವಾಗಿ ನೆಲೆಯೂರೋದಕ್ಕೆ ನನ್ನ ನಾಯಕತ್ವ ಕಾರಣವಾಗಲಿದೆ. ಹಾಸನ ಗೆದ್ವಿ, JDSನ ಭದ್ರಕೋಟೆ ಉಡೀಸಾಯಿತು, ರೇವಣ್ಣ ಕೋಟೆ ಉಡೀಸಾಯಿತು. ಈಗ ಕುಮಾರಸ್ವಾಮಿಯವರ ಭದ್ರಕೋಟೆಯನ್ನೇ ನಾವು ಆವರಿಸ್ಕೊಂಡಿದ್ದೀವಿ. JDS ಬಿಟ್ಟರೆ BJP ಅಲ್ಲಿ ಬಲ ಇದ್ದಿದ್ದು. ಯೋಗೇಶ್ವರ್ ಅನ್ನೋ ಕಾರಣ ಏನೇ ಇರಬಹುದು, ಆದರೆ ಎಲ್ಲ ಪೂರಕವಾಗಿ ಕೂಡಿ ಬರುವಂತೆ ಮಾಡಿದ್ದು DK ಶಿವಕುಮಾರ್ ಅನ್ನುವಂಥ ಮೆಸೇಜ್. ಸೊ ಎರಡು ಪ್ರಮುಖ ಕ್ಷೇತ್ರಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಆ ಮೂಲಕ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ಗೆ ಹೊಸ ಭವಿಷ್ಯದ ಹಾದಿಯೇ ಓಪನ್ ಆಗಿದೆ ಅನ್ನೋ ಮೆಸೇಜನ್ನು ಕೊಟ್ರ. ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಈಗ ಒಕ್ಕಲಿಗ ನಾಯಕತ್ವ ಅಂದ್ರೆ ನನ್ನದೇ, ದೇವೇಗೌಡರ ಫ್ಯಾಮಿಲಿಗೆ ಏನು ಪವರ್ ಇಲ್ಲ, ಅವ್ರದ್ದೇನು ನಡೆಯಲ್ಲ ಅನ್ನೋ ಮಾತನ್ನು ಓಪನ್ ಆಗೇ ಆಡಿದ್ದನ್ನು ನೋಡಿದ್ವಿ ಯೋಗೇಶ್ವರ್ ಅವರೆಲ್ಲ. ಆ ಮೆಸೇಜನ್ನು ಪಾಸ್ ಮಾಡಿದ್ರು DK ಶಿವಕುಮಾರ್. ಈಗ ನೋಡಿ, ಎರಡನೆಯ ಭರ್ಜರಿ ಗೆಲುವು ನಾಯಕತ್ವದ ಸಮರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಮತ್ತೊಂದು ಹೊಡೆತವನ್ನು ಕೊಟ್ಟಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಈಗ DKಶಿ ಮೇಲುಗೈಯಾಗಿದೆ. ರಾಜ್ಯ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಅವರ ಆಪ್ತರಾಗಿರುವಂತಹ B ಕೆಂಚಪ್ಪಗೌಡ ಆಯ್ಕೆಯಾಗಿದ್ದಾರೆ. ಅಲ್ಲಿಗೆ ಒಕ್ಕಲಿಗ ಸಂಘದಲ್ಲಿಯೂ ತಾನು ಹೇಳಿದ್ದಂಗೆನೆ ಈಗ ನಡೆಯುವಂತೆ ಅಂದ್ರೆ ತನ್ನ ಕ್ಯಾಂಡಿಡೇಟನ್ನೇ ಪಾಸ್ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬೆಂಬಲದೊಂದಿಗೆ ಡಾಕ್ಟರ್ ಅಂಜನಪ್ಪ ಅವರು ಕಣಕ್ಕಿಳಿದಿದ್ರು. ಅವರು ಸೋಲನ್ನು ಅನುಭವಿಸಿದ್ದಾರೆ. KR ರಸ್ತೆ ಸಂಘದ ಕೇಂದ್ರ ಕಚೇರಿಯಲ್ಲಿ ಚುನಾವಣೆಯಲ್ಲಿ ನಡೀತು. ಅಲ್ಲಿ ನೂತನ ಈಗ ತಂಡ ಈಗ ಚುನಾಯಿತವಾಗಿದೆ. DK ಶಿವಕುಮಾರ್ ಅವರ ಕೈ ಮೇಲಾಗಿದೆ. 35 ನಿರ್ದೇಶಕರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದು, DK ಶಿವಕುಮಾರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಕೆಂಚಪ್ಪಗೌಡ ಅವರು 21 ಮತಗಳನ್ನು ಪಡೆಯುವ ಮೂಲಕ 35ರಲ್ಲಿ 21 ಭರ್ಜರಿ ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾಗಿದ್ದಾರೆ. ಹಾಗೆ ಡಾಕ್ಟರ್ ಅಂಜನಪ್ಪ ಅವರು 14 ಮತ ಮಾತ್ರ ಬೀಳೋದಕ್ಕೆ ಸಾಧ್ಯವಾಯಿತು. ಆ ಮೂಲಕ ಸಂಘದ ಅಧ್ಯಕ್ಷರಾಗಿ ಈಗ ಕೆಂಚಪ್ಪಗೌಡರು ಆಯ್ಕೆಯಾಗಿದ್ದಾರೆ. 3ನೇ ಬಾರಿ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಉಪಾಧ್ಯಕ್ಷರಾಗಿ L ಶ್ರೀನಿವಾಸು, ಡಾಕ್ಟರ್ KV ರೇಣುಕಾ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿಯಾಗಿ T ಕೋನಪರೆಡ್ಡಿ, ಸಹಾಯ ಕಾರ್ಯದರ್ಶಿಯಾಗಿ R ಹನುಮಂತರಾಯಪ್ಪ ಮತ್ತು ಖಜಾಂಚಿಯಾಗಿ N ಬಾಲಕೃಷ್ಣ ನಲ್ಲಿಗೆರೆ ಬಾಬು ಇವರು ಆಯ್ಕೆಯಾಗಿದ್ದಾರೆ. ಸೊ DK ಶಿವಕುಮಾರ್ ಅವರು ಒಕ್ಕಲಿಗ ಸಂಘದಲ್ಲಿ ತನ್ನ ಹಿಡಿತವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿಗೆ ಸಮುದಾಯದಲ್ಲಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ತಾನು ಹೇಳಿದ್ದೇ ಫೈನಲ್. ರಾಜಕಾರಣದಲ್ಲಿ ಆ ಭಾಗದಲ್ಲಿ ಇನ್ನು ನನ್ನ ಮಾತೆ ನಡೆಯೋದು ಅನ್ನೋ ಮಟ್ಟಿಗೆ ಮುದ್ರೆ ಒತ್ತುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಒಕ್ಕಲಿಗ ಸಮುದಾಯದ ಟಾಪ್ ಮೋಸ್ಟ್ ಲೀಡರ್ ನಾನೀಗ ಅನ್ನುವಂತಹ ಒಂದು ಸಂದೇಶ ರವಾನಿಸಿರೋದು ದೇವೇಗೌಡರ ಕುಟುಂಬಕ್ಕೆ ಮತ್ತೊಂದು ಆಘಾತವನ್ನು ಕೊಡುವ ಮೂಲಕ. ಒಕ್ಕಲಿಗರ ಸಂಘದಲ್ಲಿ ಹಿಡಿತ ಸ್ಥಾಪಿಸೋದು ಅಂದ್ರೆ ಬಹಳ ಮುಖ್ಯವಾದದ್ದೇ. ಅದು ಸಣ್ಣ ವಿಚಾರ ಏನಲ್ಲ, ಬಹಳ ಮುಖ್ಯವಾದದ್ದೇ. ಹಾಗಾಗಿ ಈಗ DK ಶಿವಕುಮಾರ್ ಮತ್ತೊಮ್ಮೆ ಮೀಸೆ ತಿರುಗುತ್ತಾ ಇದ್ದಾರೆ. ಈ ಕಡೆ ಪಕ್ಷದಲ್ಲಿ ಓಪನ್ ಆಗಿ ನನಗೆ ಕುರ್ಚಿ ಏರುವ ಮುಹೂರ್ತ ಹತ್ರ ಬಂದಿದೆ ಅಂತ ಹೇಳ್ಕೊಂಡ್ರಲ್ಲ, ಸೆಷನ್ನಲ್ಲಿ ಹೇಳಿದ್ರು. ಒದ್ದು ಓಡಿಸ್ತಾರ CM ಅನ್ನುವಂಥ ಹೇಳಿಕೆ ಎಲ್ಲ, ಕೆಳಗಿಳಿಸ್ತಾರ ಅನ್ನೋ ಹೇಳಿಕೆ ಎಲ್ಲ ಸಿಕ್ಕಾಪಟ್ಟೆ ಜಟಾಪಟಿ ಕಾರಣ ಆಗಿದೆ. ಅಲ್ಲಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಬಹಳ ಸ್ವಾರಸ್ಯಕರ ಚರ್ಚೆ ಆಯಿತು. ತಮಾಷೆ ಮಾಡಿಕೊಂಡೇ DK ಶಿವಕುಮಾರ್ ಅವರು ನಾನು CM ಆಗ್ತೀನಿ ಅನ್ನೋದನ್ನು ನೇರವಾಗೇ ಹೇಳಿದ್ರು. ಅವ್ರು ಇಂಡೈರೆಕ್ಟ್ ಆಗಿ ಹೇಳಿಲ್ಲ. ನನ್ನ ಭವಿಷ್ಯ ಹೇಳಿದ್ದಾರೆ ಆಲ್ರೆಡಿ. ನಾನು ಏನಾಗ್ತೀನಿ ಅಂತ ನಮ್ಮ ಆಸ್ಟ್ರಾಲಜರ್ ಹೇಳಿರೋದನ್ನ ಓಪನ್ ಆಗಿ ಇಲ್ಲಿ ಹೇಳಿದ್ರೆ ಎಲ್ಲ ನನ್ನ ಹಿಂದೆ ಆ ಕಡೆ BJP JDSನ ಶಾಸಕರು 35 ಜನ ಬಂದು ಕೂತ್ಕೊಳ್ತಾರೆ ಅಂತ ಹೇಳುವ ಮೂಲಕ ಕೆಲವು ದಿನಗಳಲ್ಲಿ ನಾನು CM ಆಗ್ತೀನಿ ಅನ್ನುವಂಥ
ಬಿಗ್ ಬಾಂಬನ್ನೇ ಸಿಡಿಸಿದ್ರು. ರಾಷ್ಟ್ರೀಯ ಸುದ್ದಿ ವಾಹಿನಿಯಲ್ಲೂ ಅದನ್ನೇ ಹೇಳಿದ್ರು. ಇನ್ನು ವೇಟಿಂಗ್ ಲಿಸ್ಟಲ್ಲಿ ಏನಿಲ್ಲ, ಆ ಟೈಮ್ ಹತ್ರ ಬಂದಿದೆ, ನಮ್ಮ ನಡುವೆ ಒಪ್ಪಂದ ಆಗಿದೆ ಸಿದ್ದರಾಮಯ್ಯನವ್ರಿಗೂ ನನಗೂ ಅನ್ನುವ ಮೂಲಕ ಪದೇ ಪದೇ ಇದನ್ನು ಓಪನ್ ಆಗಿ ಹೇಳೋಕೆ ಶುರು ಮಾಡಿದ್ದಾರೆ. 3 ಬಾರಿ ಕೆಲವು ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ 3 ಬಾರಿ ನಾನು CM ಆಗ್ತೀನಿ ಅನ್ನೋದನ್ನ ನೇರವಾಗಿ ಅಲ್ದಿದ್ರು ಆಲ್ಮೋಸ್ಟ್ ಅದೇ ಮಾತುಗಳಲ್ಲಿ ಓಪನ್ ಆಗಿ ಆಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ದಾಳವನ್ನು ಉರುಳಿಸಿರೋದು. ಅಧ್ಯಕ್ಷರ ಬದಲಾವಣೆ ನಿಶ್ಚಿತ ಆಗಿದೆ. ಕೆಲವು ದಿನಗಳಲ್ಲಿ ಬದಲಾವಣೆ ಆಗಲೇಬೇಕು. ಯಾಕಂದ್ರೆ 23 ಚುನಾವಣೆ, 24 ಚುನಾವಣೆ, ಈಗ ಬೈ ಎಲೆಕ್ಷನ್ ಆಯಿತು. ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. DK ಶಿವಕುಮಾರ್ ಅವರ ಅವಧಿ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಮುಗಿದಿದೆ. ಹೊಸಬ್ರು ಬರಬೇಕು ಅನ್ನೋ ಒತ್ತಡ ಪಕ್ಷದಲ್ಲಿ ಶುರು ಆಗ್ತಿರೋದು. ಈಗ ಒಂದು ಟೀಮ್ ಎಲ್ಲ ಡೆಲ್ಲಿಗೆ ಹೋಗ್ತಾ ಇದೆ, ಬದಲಾವಣೆ ಮಾಡಲೇಬೇಕು. ಇನ್ನೆಷ್ಟು ದಿನ ಹಾಗಾದ್ರೆ ಅವ್ರಿಗೆ ಎಲ್ಲ ಕುರ್ಚಿ ಬಿಟ್ಟುಕೊಟ್ಟು ಬಿಡೋದಾ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಸೊ ಬದಲಾವಣೆ ಅಂತೂ ಪಕ್ಕ. ಆದ್ರೆ ಯಾರು ಕೂರ್ತಾರೆ? DK ಶಿವಕುಮಾರ್ ಅವರು CM ಕುರ್ಚಿ ನನಗೆ ಸಿಗದೆ ನಾನು KPCC ಅಧ್ಯಕ್ಷ ಸ್ಥಾನ ಬಿಡಲ್ಲ ಅನ್ನೋ ಮೆಸೇಜ್ ಅನ್ನು ರವಾನಿಸಿದ್ದಾರೆ. ಹಿಂದೆಲ್ಲ ಕಂಟಿನ್ಯೂ ಆಗಿಲ್ವಾ? ಪರಮೇಶ್ವರ್ ಅವರು ಸುದೀರ್ಘ ಅವಧಿಗೆ ಸರ್ವ್ ಮಾಡಿಲ್ವಾ? ಅದೆಲ್ಲ ಎಕ್ಸಾಂಪಲ್ಸ್ ಇರೋದ್ರಿಂದ ನನಗೆ CM ಕುರ್ಚಿ ಸಿಕ್ಕಾಗ ಇದನ್ನು ಬಿಟ್ಟು ಕೊಡ್ತೀನಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅದರ ನಡುವೆ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರ ನಡುವೆ ಪೈಪೋಟಿ ಶುರುವಾಗಿದೆ. ಆ ಕಡೆ ಸತೀಶ್ ಜಾರಕಿಹೊಳಿ, ಅಹಿಂದ ಬಲ ಅವ್ರ ಬೆನ್ನಿಗಿದೆ. ಅದಕ್ಕೆ ಎಕ್ಸಾಂಪಲ್ ಶಿಗ್ಗಾವಿಯಲ್ಲಿ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಶಿಗ್ಗಾವಿಯಲ್ಲಿ ಅಹಿಂದ ಬಲವನ್ನು ಒಗ್ಗೂಡಿಸಿ ಜವಾಬ್ದಾರಿ ಹೊತ್ತುಕೊಂಡು ಗೆಲ್ಲಿಸ್ಕೊಂಡಿದ್ದೆ ಸಾಕ್ಷಿ ಅನ್ನೋ ಮೆಸೇಜ್ ಸಿದ್ದರಾಮಯ್ಯನವ್ರ ಕಡೆಯಿಂದ. ಆ ಕಡೆ DK ಸುರೇಶ್ ಅವರನ್ನ MP ಎಲೆಕ್ಷನ್ ಸೋತ್ರು, ಆದರೆ ಅವ್ರಿಗೊಂದು ಹಿಡಿತಾ ಇದೆಯಲ್ವಾ, ಅವರನ್ನ ಕೂರಿಸೋಣ ಅನ್ನುವಂಥ ಪೈಪೋಟಿಗಿಳಿದಿದ್ದಾರೆ. DK ಸುರೇಶ್ ವರ್ಸಸ್ ಜಾರಕಿಹೊಳಿ. ಕೊನೆಗೆ DK ಸುರೇಶ್ ಕೊಡೋದು ನಿಮಗೆ ಕೊಡೋದು ಎರಡು ಒಂದೇ ಅಲ್ವಾ, ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಮತ್ತೆ ಅನ್ನುವಂಥ ಅಸಮಾಧಾನ ಹೈಕಮಾಂಡ್ ಮನವೊಲಿಸೋದಕ್ಕೆ ಬಂದ್ರೆ ಆಯ್ತು, ಇವ್ರಿಗೆ ಅಲ್ದಿದ್ರೆ ಇನ್ನೊಬ್ರು ಕೊಡಿ ಅಂತ ತಾನು ಹೇಳಿದವ್ರ ಹೆಸರನ್ನ ಪಾಸ್ ಮಾಡಿಸ್ಕೊಳ್ಬಹುದು. ಇಲ್ಲ KPCC ಅಧ್ಯಕ್ಷ ಕುರ್ಚಿಯನ್ನ ನಾನು ಬಿಟ್ಟೇ ಕೊಟ್ಟು ಬಿಟ್ಟೆ ಅಂತ ಬೇರೆ ಅವಕಾಶಗಳಿಗೆ ಹೆಚ್ಚು ಬಾರ್ಗೇನ್ ಮಾಡಬಹುದು. ಎಲ್ಲೆಲ್ಲಿ ಪಟ್ಟು ಹಿಡಿತಾರೋ, ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡ ಹೇರ್ತಾರೋ, ಒಂದಲ್ದಿದ್ರೆ ಇನ್ನೊಂದಾದ್ರೂ ಸಿಗತ್ತೆ ಅನ್ನುವಂಥ ಲೆಕ್ಕಾಚಾರ ಪಕ್ಷದ ಒಳಗಡೆ ಹಿಡಿತವನ್ನ ಬಿಗಿಗೊಳಿಸ್ತಿದ್ದಾರೆ DK ಶಿವಕುಮಾರ್ ಅವರು. ಸೊ ಸದ್ಯದಲ್ಲಿಯೇ DK ಶಿವಕುಮಾರ್ ಅವ್ರಿಗೆ ಪಟ್ಟಾಭಿಷೇಕ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಅವರ ಬಣ ಇರೋದು. ಅದ್ರ ಜೊತೆಗೆ ನೋಡಿ, ಈಗ ಒಂದು ಟೀಮ್ ಅನ್ನು ರೆಡಿ ಮಾಡ್ತಿದ್ದಾರೆ ಹೊರಗಡೆ ಅವರು. ಪರ್ಯಾಯ ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ನಾಳೆ ಅಧಿಕಾರ ಸಿಗುವಂಥ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೆ ಬಂಡಾಯದ ಬಾವುಟ ಪ್ರದರ್ಶಿಸಿದ್ರೆ ಆಗ ತನಗೆ ಹೊರಗಡೆ ಒಂದು ಶಕ್ತಿ ಬೆಂಬಲ ಕುಳ್ಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರವೂ ಇರಬಹುದು. ಒಂದು ಬಣ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಸೇರೋದಕ್ಕೆ ರೆಡಿ ಆಗಿರುವಂಥ ಶಾಸಕರು ಅಥವಾ ಒಂದಿಷ್ಟು ಪ್ರಭಾವಿ ನಾಯಕರು ಸೇರ್ಕೊಂಡೀಗ ಟೀಮನ್ನು ಮಾಡ್ಕೊಳ್ತಿದ್ದಾರೆ. GT ದೇವೇಗೌಡರು ಕೂಡ ಅದರಲ್ಲಿ ಒಬ್ಬರಾಗಿರೋ ಥರ ಕಾಣಿಸ್ತಾ ಇದೆ. ಕಾದು ನೋಡಬೇಕು. ಭವಿಷ್ಯದ ನಾಯಕ ಈಗ DK ಶಿವಕುಮಾರ್ ಅವರೇ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಸಿದ್ದರಾಮಯ್ಯನವ್ರ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿದ್ದವರು ಕೂಡ ಈಗ ನಿಧಾನಕ್ಕೆ ಈ ಕಡೆ ಜಾರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಬೇಕು. ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಮತ್ತೊಂದು ಆಘಾತವನ್ನು ಕೊಟ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಈಗ DK. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.